ಇಷ್ಟೆಲ್ಲ ಆಗಿದ್ದು ಅವನಿಂದನೇ. ಈ ವಿಷಯ ಎಲ್ಲ ನನಗೆ ಗೊತ್ತಿತ್ತು, ಆದ್ರೂ ನಿನ್ನ ಹತ್ರ ಹೇಳಿಲ್ಲ. ಅಲ್ಲ, ಇಷ್ಟೆಲ್ಲ ನಡೀತಾ ಇದ್ರು ನನ್ಗೆ ಯಾಕೊಂದು ಮಾತು ಹೇಳಿಲ್ಲ? ಗೌತಮ್, ನಾನೇ ಬೇಡ ಅಂತ ಹೇಳಿದೆ. ಯಾಕೆ ಮಾವ? ಅಲ್ಲ ಗೌತಮ್, ನೀನಲ್ಲಿ ಮಾತಾಡಕ್ಕೆ ಹೋಗ್ತೀಯಾ, ನಿಮ್ಮಿಬ್ಬರಿಗೂ ಮಾತುಕತೆ ನಡೆಯುತ್ತೆ. ಏನಾದರೂ ಹೆಚ್ಚು ಕಡಿಮೆ ಆಗಿ ನಿಂಗೆ ತೊಂದರೆ ಆದರೆ ಈ ಮನೆ ನೆಮ್ಮದಿ ಎಲ್ಲ ಹಾಳಾಗುತ್ತಲ್ಲೋ, ಅದಕ್ಕೆ ಬೇಡ ಅಂತ ಹೇಳಿದೆ. ಅಷ್ಟೇ ಅಲ್ಲ ಗೌತಮ್, ಮಿಂಚುನ ನಿಮ್ಮಿಂದ ದೂರ ಮಾಡೋದಕ್ಕೆ ಯಾರೋ ನಕಲಿ ಅಪ್ಪ ಅಮ್ಮನ್ನ ಕರ್ಕೊಂಡು ಬಂದು ನಿನ್ ಮುಂದೆ ನಿಲ್ಲಿಸ್ದ. ಅಷ್ಟೇ ಅಲ್ಲ ಗೌತಮ್, ಮಿಂಚುನ ಕಿಡ್ನಾಪ್ ಮಾಡಿಸಿದ್ದು ಅವನೇ. ಇಷ್ಟು ದಿನ ನಾನು ಸುಮ್ಮನೆ ಇದ್ದೆ, ಇವತ್ತೆಲ್ಲ ನಾಳೆ ಅವನು ಬದಲಾಗ್ತಾನೆ ಅಂತ ಕಾಯ್ತಾ ಇದ್ದೆ. ಆದ್ರೆ ಅವನು ಯಾವತ್ತೂ ಬದಲಾಗಲ್ಲ ಗೌತಮ್. ಅದು ಅಲ್ಲದೆ ಮಕ್ಕಳು ಇರೋ ಕಡೆ ಬಾಂಬ್ ಇಡೋ ಹಂತಕ್ಕೆ ಬಂದಿದ್ದಾನೆ ಅಂತಂದ್ರೆ ನೀನ್ ಹೇಗೆ ಸುಮ್ಮನೆ ಇರ್ತೀಯ? ಇಷ್ಟ್ರ ಮೇಲೆ ನಾನೇನು ಹೇಳ್ದೆ ಸುಮ್ಮನೆ ಇದ್ರೆ ಪಾಪ, ಅದು ನಿಮ್ಗಳು ಮಾಡೋ ಅನ್ಯಾಯ, ಅದು ನನ್ನ ಆತ್ಮ ಸಾಕ್ಷಿಗೆ ಮಾಡೋ ದ್ರೋಹ ಗೌತಮ್. ಅದಕ್ಕೆ ಇವತ್ತೆಲ್ಲ ನಿನ್ ಮುಂದೆ ಹೇಳಿದ್ದು. ಕ್ಷಮಿಸ್ಬಿಡು ಗೌತಮ್. ಮೇಡಮ್, ಇದು ತುಂಬಾ ಸೀರಿಯಸ್ ಆದ ವಿಷಯ. ಇಷ್ಟೆಲ್ಲ ಆದ್ರೂ ನೀವು ಯಾಕೆ ಒಂದು ಕಂಪ್ಲೇಂಟ್ ಕೊಟ್ಟಿಲ್ಲ? ಯಾಕೆಂದ್ರೆ ಮಗ ಅನ್ನೋ ಮಮಕಾರ ಜಾಸ್ತಿ ಆಗಿತ್ತು ನನಗೆ. ಅದಕ್ಕೆ ಇಷ್ಟು ವರ್ಷ ಅವನು ಮಾಡ್ತಾ ಇರೋ ಎಲ್ಲ ತಪ್ಪನ್ನು ಮುಚ್ಚಿಡ್ತಾ ಬಂದೆ. ಇವತ್ತಿಷ್ಟೆಲ್ಲ ಆಗೋದಕ್ಕೆ ಅವನ ಜೊತೆ ನಾನು ಕಾರಣ ಆಗಿದ್ದೀನಿ. ಅವನು ಬೆಳೆಯೋ ಟೈಮಲ್ಲಿ ಅವನನ್ನ ತಿದ್ದಿ ಬುದ್ಧಿ ಹೇಳಿ ಸರಿಯಾಗಿ ನೋಡ್ಕೊಂಡಿದ್ದಿದ್ರೆ ಅವನು ಈ ರೀತಿ ಆಗ್ತಿರ್ಲಿಲ್ಲ. ಈ ಮನೆಗೆ ಇಷ್ಟೊಂದು ಕಷ್ಟ ಬರ್ತಿರ್ಲಿಲ್ಲ. ಇವತ್ತು ನಾನು ಹೆತ್ತಿರೋ ಮಗನೇ ನಮ್ಮ ಮನೆ ಕಂಟಕ ಆಗಿದ್ದಾನೆ ಅಂತಂದ್ರೆ ತುಂಬಾ ನೋವಾಗುತ್ತೆ. ನೀನು ಅವನಿಗೆ ಎಷ್ಟು ಚಾನ್ಸ್ ಕೊಟ್ಟೆ, ಎಷ್ಟು ಆನ್ ಮಾಡಿದೆ, ಎರಡು ಬಾರಿಸಿದ್ಯಾ, ಮನೆ ಬಿಟ್ಟು ಹೊರಗೆ ಹಾಕಿದ್ಯಾ, ಆದ್ರೂ ಅವನು ಉತ್ತರ ಆಗಿಲ್ಲ. ಅವನಿಗೆ ಯಾವತ್ತೂ ಬದಲಾಗಲ್ಲ. ಇನ್ನು ನಾವು ಸುಮ್ಮನೆ ಕೂತ್ರೆ ಈ ಮನೆಗೆ ಇನ್ನೂ ತೊಂದರೆ ಆಗುತ್ತೆ ಗೌತಮ್. ಅವನ ವಿಷಯದಲ್ಲಿ ಇನ್ನು ಕರಗದ್ ಬೇಡ. ಇವತ್ತು ಅವನು ಮಾಡಿರೋ ಕೆಲಸಕ್ಕೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಈ ಇಡೀ ಮನೆ ಸ್ಮಶಾನ ಆಗ್ತಿತ್ತು. ಏನೋ ದೇವ್ರ ದಯ, ನೀವುಗಳು ಮಾಡಿರೋ ಪುಣ್ಯದಿಂದ ನಾವೆಲ್ಲರೂ ಬಚಾವಾದ್ವಿ. ಆದ್ರೆ ನಾಳೆ ಇದೇ ತರ ಅವನು ಏನಾದ್ರೂ ಮಾಡೋದಕ್ಕೆ ಪ್ರಯತ್ನ ಪಡಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಗೌತಮ್? ಇಷ್ಟು ದಿನ ಅವನ್ ಪರವಾಗಿ ನಿಂತಿದ್ ಸಾಕು. ಇನ್ ಮುಂದೆ ನಿಮ್ ಪರವಾಗಿ ನಿಂತ್ಕೋತೀನಿ, ಈ ಮನೆ ಪರವಾಗಿ ನಿಂತ್ಕೋತೀನಿ. ನಾನು ಮಾಡಿರೋ ಎಲ್ಲ ತಪ್ಪಿಗೂ ಈ ಮೂಲಕ ಪ್ರಾಯಶ್ಚಿತ್ತ ಮಾಡ್ಕೋತೀನಿ ಗೌತಮ್. ಸಿಸ್ಟರ್, ಒಂದ್ಸತಿ ಯೋಚನೆ ಮಾಡು, ನೀನು ತಗೋತಿರೋ ನಿರ್ಧಾರ ಸರಿನಾ ತಪ್ಪ ಅಂತ. ಗೊತ್ತು ಅಣ್ಣ, ಚೆನ್ನಾಗಿ ಯೋಚನೆ ಮಾಡಿನೇ ನಾನು ಈ ಡಿಸಿಷನ್ಗೆ ಬಂದಿರೋದು. ಸಿಸ್ಟರ್, ಅವ್ನು ಏನೇ ಆದರೂ ನೀನೇನು ಹೇಳ್ತಾ ಇದ್ಯಾ? ಜೈ ನನ್ನ ಮಗ ಅಂತ ತಾನೆ? ಇಲ್ಲ, ಇಷ್ಟಾದ್ಮೇಲೆ ಅವನು ನನ್ನ ಮಗ ಅಲ್ಲ. ಅವನು ಬೇರೆ ಯಾರಾದ್ರೂ ಹೊಟ್ಟೆಯಲ್ಲಿ ಹುಟ್ಟಿರೋನು ಆಗಿದ್ದಿದ್ರೆ ಇಷ್ಟೊತ್ತಿಗೆ ಅವನು ಜೈಲ್ ಕಂಬಿ ಎಣಿಸ್ತಾ ಇದ್ದ. ಅದಕ್ಕೆ
ಇನ್ ಮುಂದೆ ಆ ಥರ ಆಗಲ್ಲ. ಅವನಿಗೆ ಶಿಕ್ಷೆ ಆಗಬೇಕು, ಅವನು ಜೈಲ್ ಕಂಬಿಗೆ ಏನಿಸಲೇಬೇಕು. ಅದು ಅಲ್ಲದೆ ಇವತ್ತು ನಮ್ಮ ಮನೆಗೆ ಜೋಕರ್ ವೇಷದಲ್ಲಿ ಬಂದಿದ್ದು ಯಾರು ಅಂತ ಗೊತ್ತಾ? ಜಯದೇವ್. ಇನ್ಸ್ಪೆಕ್ಟರ್, ನಾನು ಕಂಪ್ಲೇಂಟ್ ಬರ್ಕೊಡ್ತೀನಿ. ಶರಣಯ್ಯ,